ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಪೂಜಾ ಕೂಡ ಆಗಿದೆ. ನಂದು ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತೀನಿ. 8 ಗಂಟೆ ಆಗಿದೆ ಇವಾಗ. ಅಂದರೂ ಬೇಗನೆ ಪೂಜೆ ಮುಗಿಸ್ಕೊಂಡೆ. ಅದರ ನಂತರ ಉದ್ಗಟ್ಟಿ ಅಷ್ಟೇ ಬೆಳಗಾದಿದೆ. ನೋಡ್ತಿರ್ಬೋದು, ಮನೆಯೆಲ್ಲ ಫುಲ್ ಕ್ಲೀನಿಗೆ ಕೂಡ ಇಟ್ಕೊಂಡಿದ್ದೇನೆ. ಅದು ಉದ್ಕಡ್ಡಿ ಬೆಳಗ್ದಂದ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ, ನಮ್ಮ ಆ್ಯನಿವರ್ಸರಿ ಸೆಲಿಬ್ರೇಷನ್ ವಿಡಿಯೋ ನಾನು ಶೇರ್ ಮಾಡಿದ್ದೇನೆ. ಅದಕ್ಕೂ ಅಷ್ಟೇ ಸಪೋರ್ಟ್ ಕೊಡ್ರಿ, ಅಷ್ಟೇ ಲೈಕ್ ಕೊಡ್ರಿ ಆ್ಯಂಡ್ ಅಷ್ಟೇ ಸಬ್ಸ್ಕ್ರೈಬರ್ ಮಾಡಿರಿ ಅಂತ ಹೇಳ್ತಾ, ಇವತ್ತಿನ ಡೇ ಹೆಂಗೆ ಹೋತು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಬರ್ರಿ ಏನೇನು ಮಾಡೀನಿ ಅಂತ ತೋರಿಸ್ತೀನಿ ಇವತ್ತಿನ ಡೇ. ಇಲ್ಲಿ ಉದ್ಗಡ್ಡಿ ಬೆಳಗಾದ ನಂತರ ಚಹಾಕ್ಕೆ ಇಡಬೇಕು. ಚಹಾ ಕುಡಿದಾದ ನಂತರ ಆ ಥರ ಒಂದು ಕಪ್ಪು ಮಿಲ್ಕು ಕುಡಿಸ್ತೀನಿ. ಅದರ ನಂತರ ನಾನು ಕೂಡ ಚಹಾ ಕುಡಿತೀನಿ. ಚಹಾ ಕೊಡಲಿಲ್ಲ ಅಂದ್ರೆ ಡೇ ರಿಯಲ್ ಕಂಪ್ಲೀಟ್ ಅನ್ಸೋಂಗಿಲ್ಲ ನನಗೆ. ಇಲ್ಲಿ ನಾನು ತರಕಾರಿ ಕೂಡ ಹೊಳ್ತಾಯಿದ್ದೆ. ತರಕಾರಿ ಅಂದರೆ ಆನಿಯನ್ನು, ಮೆಣಸಿನ್ಕಾಯಿ, ಅದರ ನಂತರ ಟೊಮೊಟೊ, ಕೊತ್ತಂಬರಿ, ಕರಿಬೇವು ಇಷ್ಟೆಲ್ಲ ಹೋಳಿ ನಾರ್ಮಲ್ ಆಗಿ ಒಗ್ಗರಣೆ ಕೊಡ್ತಾ ಇದ್ದೀನಿ. ಏನಪ್ಪ ಇವತ್ತು ವಿಶೇಷ ಏನಿಲ್ಲ. ಇವತ್ತು ಚುರುಮುರಿ ಸುಸ್ಲಾ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಇನ್ನೊಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಈ ಟೈಮಿಗೆ ತುಂಬಾ ಹೆಲ್ದಿ. ಬೆಲ್ಲ ಹಾಕ್ತೀನಿ. ಅದಕ್ಕೆ ಬೆಲ್ಲ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಯಾಕಂದರೆ ಹೀಟ್ ಇರುತ್ತೆ ಅದು. ಈಗಿಂದು ವಾತಾವರಣ ನೋಡಿದ್ರೆ ತುಂಬ ಚಳಿ ಇರೋದ್ರಿಂದ ಇವತ್ತು ಹೇಳಿಬಿಡ್ತೀನಿ. ಇವತ್ತು ಏನು ಮಾಡ್ತೀನಿ ಅಂದರೆ, ಬೆಲ್ಲದ ಶೇಂಗದ ಚಿಕ್ಕಿ ಮಾಡ್ತಾಯಿದ್ದೀನಿ. ತುಂಬ ಈ ರೆಸಿಪಿ ವೈರಲ್ ಆಗಿತ್ತು ನಂದು. ಸೊ ವಾಪಸ್ ಮಾಡಿ ತೋರಿಸೋಮ್ಮ ಅಂತ ಮಾಡ್ತಾಯಿದ್ದೆ. ಮತ್ತು ಆ ಥರ ತುಂಬ ದಿನದಿಂದ ಚಿಕ್ಕಿ ಅಂತ ಹೇಳ್ತಾಯಿದ್ದೆ. ಒಂದು ಬಾಳ್ಗಿದಾಗ ತುಪ್ಪ ಫಸ್ಟ್ ಹಾಕೋರಿ, ಅಂದ್ರೆ ಬೆಲ್ಲ ಅಂಟ್ಕೊಳ್ಳೋಂಗಿಲ್ಲ. ಹಣ್ಣು ಚೆಂದಾಗಿ ಬರಬೇಕು, ಆವಾಗ ಚಿಕ್ಕಿ ಸ್ವಲ್ಪ ಚೆನ್ನಾಗೇ ಹತ್ತುತ್ತೆ. ಅದ್ರ ನಂತರ ಚಲೋ ಇದ್ರೇ ಚಿಕ್ಕಿ ಟೇಸ್ಟಿ ಇರುತ್ತೆ, ಸ್ವಲ್ಪ ಫಳಾಗೆ ಬರುತ್ತೆ ನೋಡ್ಬೋದು. ಇದರ ನಂತರ ನಾನು ಇಲ್ಲಿ ಚುರುಮುರಿ ತೋರಿಸ್ಕೊಂಡು ಚೆನ್ನಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡಾಕತ್ತೀನಿ. ಹೇಳ್ತಾ ಇದ್ದೆಲ್ಲ ಚುರುಮುರಿ ಸುಸ್ಲಾ ಅಂತ, ಅದೇ ಚುರುಮುರಿ ಸುಸ್ಲಾ ರೆಡಿ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಮಿನಿ ವ್ಲಾಗ್ ಖಂಡಿತ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಇಲ್ಲಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಗಾಜಿನ ಬಾಟ್ಲಿದಾಗೆ. ನೀವು ಹೀಗೆ ನಿಮ್ಮ ಮಕ್ಕಳಿಗೆ ಡೈಲಿ ಕೊಟ್ಟರೆ ಚೆನ್ನಾಗಿ ಹೆಲ್ದಿ ಕೂಡ ಇರುತ್ತೆ ಅಂತ ಹೇಳ್ತಾ